ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಸೀತಾಫಲದಿಂದ ಜ್ಯೂಸು. ಸೀತಾಫಲ ಹೆಸರು ಸೀತ ಅಂದರೆ ಕೋಲ್ಡು, ಫಲ ಅಂದರೆ ಫ್ರೂಟು. ಸೀತಾಫಲ ತುಂಬ ಹೆಲ್ದಿ ಇದೆ ನಮಗೆ. ಇದರಿಂದ ಪಿಂಪಲ್ಸ್ ಬಂದಿದ್ದರೆ ಹೋಗುತ್ತೆ, ಆ್ಯಸಿಡಿಟಿ ಕಂಟ್ರೋಲ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ನಾವು ಹೀಗೆ ಮಕ್ಕಳಿಗೆ ಕೊಡೋಕ್ಕಾಗಲ್ಲ, ಅದು ಬೀಜ ಇರುತ್ತೆ ಅಂತ ನುಂಗ್ತಾರೆ ಅಂತ ಭಯ ಆಗುತ್ತಲ್ವ. ಅದಕ್ಕೆ ನಾನು ಏನು ಉಪಾಯ ಮಾಡಿದ್ದೀನಿ ಅಂದರೆ, ಸೀತಾಫಲನ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗೆ ಇದು ಪಲ್ಪು ಬೀಜ ಸಮೇತ ಹಾಕ್ಕೊಂಡ್ಬಿಡಿ. ಪಲ್ಸ್ ಮೋಡಲ್ಲಿ ಜಸ್ಟು 1 ಅಥವಾ 2 ಗಿರ್ ಅನ್ನಬೇಕು. ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ನೋಡಿ, ಪಲ್ಪ್ ಅಷ್ಟೇ, ಬೀಜ ಸಮೇತ. ನಾನು ಅರ್ಧ ಕಪ್ದಷ್ಟು ಹಾಲು ಹಾಕಿದ್ದೀನಿ. ಪಲ್ಸ್ ಅಂತ ಇದೆ. ಆಮೇಲೆ ಒಂದು ಜರಡಿ ತೊಗೊಳ್ಳಿ, ಅದರೊಳಗೆ ಹಾಕಿ ಅದನ್ನೆಲ್ಲ ಪಲ್ಪು ಬೀಜ ಸಪ್ರೇಟ್ ಮಾಡ್ಕೊಳ್ಳಿ. ಬೀಜ ಇಲ್ಲೇನು ಒಡೆದಿಲ್ಲ ನೋಡಿ, ಒಡೆದ್ರೂ ಅದು ಸ್ವಲ್ಪ ಸೈಡ್ಗೆ ತೆಗೆದುಬಿಡಿ. ಆಮೇಲೆ ಅದು ಪಲ್ಪು ಮತ್ತು ಜ್ಯೂಸ್ ಇದೆಯಲ್ಲ, ಅದು ಮಿಕ್ಸಿ ಒಳಗೆ ಹಾಕ್ಕೊಳ್ಳಿ. ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಬೇರೆ ಏನಾದ್ರು ಫ್ಲೇವರ್ಸು ಅಥವಾ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಕೂಡ ಹಾಕೋಬೋದು. ನಾನು ಕೇವಲ ಇಲ್ಲಿ ಸೀತಾಫಲದಷ್ಟು ಈಸಿಯಾಗಿ ಫ್ರೂಟು ಎಲ್ಲ ಕಡೆಯೂ ಸಿಗುತ್ತೆ. ವರ್ಷದಲ್ಲಿ 2 ಸಲ ಬರುತ್ತೆ, ಸೊ ಈಸಿಯಾಗಿ ಸಿಗುತ್ತೆ. ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಡೆಕೋರೇಷನ್ ಮಾಡಿಕೊಡಿ. ನಾನು ಚಾಕ್ಲೇಟ್ ಇತ್ತು, ಅದನ್ನೇ ಒಂದು ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಗಾರ್ನಿಷ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂತಂದರೆ ಹಾಗೆ ಒಂದು ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡಿ. ಇಲ್ಲಿ ನೋಡಿ, ಮಕ್ಕಳಿಗೆ ಈ ರೀತಿ ಜ್ಯೂಸ್ ಮಾಡಿಕೊಡ್ತು ಅಂದರೆ ಸೀತಾಫಲ ಈಸಿಯಾಗಿ ಕುಡಿತಾರೆ, ಮತ್ತು ಅದು ಗೊತ್ತೂ ಆಗಲ್ಲ ಅದು ಸೀತಾಫಲದಿಂದ ಮಾಡಿರೋದು ಅಂತ. ಈ ರೀತಿ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.